ಐಶ್ವರ್ಯ ಗೌಡಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಷಾರಾಮಿ 3 ಕಾರ್ಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಐಶ್ವರ್ಯ ಗೌಡಳಿಗೆ ಸಂಬಂಧಪಟ್ಟಂತ BMW, Audi Q7, ಫಾರ್ಚುನರ್ ಕಾರ್ಗಳನ್ನ ಜಪ್ತಿ ಮಾಡಲಾಗಿದೆ. ಇನ್ನು ಹಣವನ್ನೆಲ್ಲ ಸೋದರನಿಗೆ ನೀಡಿದ್ದಾಳೆ ಅನ್ನುವಂಥದ್ದು. ಖಾಕಿ ತನಿಖೆ ವೇಳೆ ಹಣ ಸಹೋದರನಿಗೆ ನೀಡಿದ್ದಾಳೆ ಅನ್ನುವಂತಹ ಮಾಹಿತಿ. ಸಹೋದರನಿಗೆ ಹಣ ನೀಡಿ ಸಿಮೆಂಟ್ ಫ್ಯಾಕ್ಟರಿಯನ್ನ ಓಪನ್ ಮಾಡಿದ್ದು, ಮಂಡ್ಯದಲ್ಲಿ ಸಿಮೆಂಟ್ ಕಾರ್ಖಾನೆಯನ್ನ ತೆಗೆದಿದ್ದಾರೆ ಐಶ್ವರ್ಯ. ಬ್ಯಾಟರಾಯನಪುರ ಎಸಿಪಿ ಭರತ್ ರೆಡ್ಡಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಪತಿ ಹರೀಶ್ ಹೆಸರಿನಲ್ಲಿದ್ದಂತಹ 3 ಐಷಾರಾಮಿ ಕಾರುಗಳನ್ನ ಈಗಾಗಲೇ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಒಂದು ಆಡಿ, BMW ಹಾಗೆ ಫಾರ್ಚುನರ್ ಕಾರ್ಗಳು ಸೀಸ್ ಆಗಿವೆ. ಇನ್ನುಳಿದಂತಹ ಹಣವನ್ನ ಐಶ್ವರ್ಯ ಗೌಡ ತಮ್ಮ ಸಹೋದರನಿಗೆ ಕೊಟ್ಟಿದ್ದಾಳೆ. ಅಲ್ಲಿ ಸಿಮೆಂಟ್ ಫ್ಯಾಕ್ಟರಿಯನ್ನ ಓಪನ್ ಮಾಡಲಾಗಿದೆ ಅನ್ನುವಂತಹ ಕುರಿತಂತೆಯೂ ಕೂಡ ಈಗ ಸದ್ಯ ಮಾಹಿತಿಯನ್ನ ಸಿಕ್ಕಿರುವಂತದ್ದು. ನಿನ್ನೆ ಐಶ್ವರ್ಯ ಗೌಡಗೆ ಸಂಬಂಧಪಟ್ಟಂತಹ 2 ನಿವಾಸಗಳ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಇದ್ದಂತಹ ಹಣ ಮತ್ತೆ ಚಿನ್ನಾಭರಣ ನಾಪತ್ತೆ ಆಗಿರೋ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿ ಇದೆ.